ಬಂದ್ಬಿಟ್ಟು ಧರ್ಮಸ್ಥಳ. ನಾನು ಇಲ್ಲಿ ಮೇಡಹಳ್ಳಿಯಲ್ಲಿ ನಾನು ಓನ್ ಸೆಲೂನ್ ಮಾಡಿಕೊಂಡು ಇದ್ದೀನಿ. ನನಗೆ ಇದೇ ರೀತಿ ಕಸ್ಟಮರು ಮತ್ತು ನನ್ನ ಕಸಿನ್ ಹೇಳಿದರು, ಹೊನ್ನಾವರ ಟೆಂಪಲಕ್ಕೆ ಹೋಗು, ಅಲ್ಲಿ ಕಾಯಿ ಕಟ್ಟೋದು ಇದೆ, ಚೆನ್ನಾಗಾಗುತ್ತೆ, ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದರು. ನಾನು ಹಾಗೆ ದೂರ ಇದೆ ಅಲ್ವಾ, ಹೆಂಗೆ ಹೋಗೋದು, ಕಷ್ಟ ಆಗುತ್ತೇನೋ ಅಂತ ಅಂದ್ಕೊಂಡೆ. ಹಾಗೆ ಒಂದು ದಿನ ನಾನು ಬಂದೆ, ಮಂಗಳವಾರ ದಿನ ಬಂದಾಗ 2:30 ಗಂಟೆಗೆ ಬಂದೆ. ಇಲ್ಲಿ ಬಂದವ್ರ ಹತ್ರ ಎಲ್ಲ ಕೇಳಿದೆ, ಏನು ಇಲ್ಲಿದೆ, ಹೆಂಗೆ ಆಗುತ್ತೆ ಇಲ್ಲಿ ಬಂದರೆ ಅಂತ. ಅವರೆಲ್ಲ ಹೇಳಿದರು, ಕಾಯಿ ಕಟ್ಟಿ ನಮಗೊಂದು 5 ದಿನದಲ್ಲೇ ಗೊತ್ತಾಗ್ಬಿಟ್ಟಿದೆ, ಚೆನ್ನಾಗಿದೆ ಮಾಡಿ ಅಂದರು. ಆ ದಿನ ನಾನು ಸಿಂಪಲಾಗಿ 21 ತುಪ್ಪ ದೀಪ ಹಚ್ಚಿಬಿಟ್ಟು ಹೋಗಿಬಿಟ್ಟೆ. ನೆಕ್ಸ್ಟ್ ಮಂಗಳವಾರ ಅದೇ ರೀತಿ ಬಂದುಬಿಟ್ಟು ಗುರುಗಳನ್ನು ಮೀಟ್ ಆದೆ. ಇಲ್ಲಿ ಅವ್ರ ಹತ್ರ ಕೇಳಿದೆ, ಈ ಥರ ನನ್ನ ಸಮಸ್ಯೆ ಇದೆ ಅಂತ. ಅವ್ರು ಹೇಳಿದರು, 21 ದಿನ ನಿಂಗೆ ಕಾಯಿ ಕಟ್ಬೋದಾ ಅಂತಂದರು. ಖಂಡಿತ ಕಟ್ಬೋದು ಅಂತಂದೆ. ಬಂದುಬಿಟ್ಟು ನಾನು ಇಲ್ಲಿ ಕಾಯಿ ಕಟ್ಟಿದೆ. ಕಾಯಿ ಕಟ್ಟಿ ನಾನು ರಿಟರ್ನ್ ಹೋಗಿ 5 o'clockಗೆ ನನ್ನ ಶಾಪಿಗೆ ರೀಚ್ ಆಗಿ ನಾನು ಅಂದ್ಕೊಂಡಿದ್ದು 1 ಅವರಲ್ಲೇ ರೀಚ್ ಆಗಿ ಅಂಗಡಿಗೆ 5 ಗಂಟೆಗೆ ರೀಚ್ ಆದೆ. 6:30 ಗಂಟೆಗೆ ನಾನು ಅಂದ್ಕೊಂಡಿದ್ದು ಈ ಥರ ಆಗಬೇಕು ಅಂದ್ಕೊಂಡೆ. ಆವಾಗಲೇ ನನಗೆ ಗೊತ್ತಾಗ್ಬಿಡ್ತು. ಆವಾಗ ನನಗೆ ತುಂಬ ಕಾರ್ಣಿಕ ಇದೆ ಇಲ್ಲಿ, ಹೆಂಗೆ ಬಂದ್ರೆ ದಿನವೇ ನಂಗೆ ಗೊತ್ತಾಯ್ತು ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಬಂದರೆ ಅಂತ. ನಾನು ಇವಾಗ ಏನು ಅಂದರೆ ನನಗೆ ಗೊತ್ತಿರೋರಿಗೆ ಎಲ್ಲರಿಗೂ ಇದ್ರ ಬಗ್ಗೆ ಹೇಳ್ತಿದ್ದೀನಿ. ಯಾಕಂದರೆ ನನಗೆ ಬಂದ ದಿನವೇ ಗೊತ್ತಾದ ಕಾರಣ ತುಂಬ ನಂಬಿಕೆ ಇಟ್ಟಿದ್ದೀನಿ, ನಾನು ನಂಬಿಕೆ ಇದೆ. ಹಾಗೆ ನಾನು ಎಲ್ಲರಿಗೂ ಹೇಳ್ತಿರೋದು ಏನಂದರೆ, ಒಂದು ದಿನ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಹೆಂಗೆ ಇದೆ ಏನು ಅಂತ. ಯಾಕಂತಾಗಿದೆ ಖಂಡಿತವಾಗಿ ಸತ್ಯಾಂಶ ಇದೆ.